ಕಾಶ್ಮೀರ್ 1947 ಇಲ್ಲಿವರೆಗೂ ಜಾಸ್ತಿ ರೂಲಿಂಗ್ ಮಾಡಿರೋದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕಾಂಗ್ರೆಸ್ ಅವರು. ಈ ಸಮಸ್ಯೆ ಯಾಕೆ ಬಗೆಹರಿಸಿಲ್ಲ? ಸಾನವ್ರೆ, ಐ ಹ್ಯಾವ್ ನೆವರ್ ಕನ್ಸಿಡರ್ಡ್ ಟೆರರಿಸಮ್ ಆಸ್ ಅ ಲಾ ಆ್ಯಂಡ್ ಆರ್ಡರ್ ಇಶ್ಯೂ, ಕ್ರೈಮ್ ಇಶ್ಯೂ. ನನ್ನ ಪ್ರಕಾರ ಅದು ಕಾನೂನು ಸುವ್ಯವಸ್ಥೆಯ ಸಮಸ್ಯೆಯೂ ಅಲ್ಲ, ಅಪರಾಧದ ಸಮಸ್ಯೆಯೂ ಅಲ್ಲ. ಇಸ್ಲಾಮಿಕ್ ಟೆರರಿಸಮ್ ಆ ಮತದ ಸಮಸ್ಯೆ, ಅದರಲ್ಲಿ ಹೇಳಿಕೊಡುವ ಹಿಂಸೆಯ ಸಮಸ್ಯೆ, ಅದರಲ್ಲಿ ಹೇಳಿಕೊಡುವ ಅಲ್ಲಾಹನ ಆರಾಧಕರು ಅಲ್ಲದೇ ಇರೋರೆಲ್ಲ ಕಾಫಿರರು ಅಂತ ಹೇಳುವ ಸಮಸ್ಯೆ. ಇದು ಸಮಸ್ಯೆ ಅನ್ನೋದು ನಮ್ಮ ಸೌತ್ ಏಷ್ಯನ್ ಕಂಟ್ರೀಸಲ್ಲಿ ಅರ್ಥವಾಗದೇ ಇರೋಷ್ಟು ಹಬ್ಬಿಬಿಟ್ಟಿದೆ. ಅಂದರೆ ಅದನ್ನೂ ಬೇರೆ ಒಂದು ಮತ, ಕ್ರೈಸ್ತ ಯಹೂದ್ಯರ ಹಾಗೆ ಅಂತ ಒಂದು ಭಾವನೆ ಬಂದಿದೆ. ಇಲ್ಲೊಂದು ಸ್ವಲ್ಪ ನಾನು ಹಿನ್ನೆಲೆ ಹೇಳಬೇಕು ಅಂದರೆ, ಮೊದಲು ಈ ಪ್ರವಾದಿಗಳು ಪ್ರೊಫೆಟ್ಸ್ ಅನ್ನೋದು ಶುರುವಾಗಿದ್ದು ಯಹೂದ್ಯರಿಂದ, ಜ್ಯೂಸ್. ಅವರು ಶುರು ಮಾಡಿಕೊಂಡ್ರು, ನಮ್ಮ ಮೋಸಸ್ಸೇ ಅತಿ ಶ್ರೇಷ್ಠ ಪ್ರವಾದಿ ಅಂದರು. ಆಮೇಲೆ ಅವ್ರನ್ನ ಅನುಕರಿಸಿ ಯೇಸು ಬಂದ. ಕ್ರೈಸ್ಟ್ ಅನ್ನೋದು ಒಂದು ಉಪಾಧಿ, ಸೇವಿಯರ್, ರಕ್ಷಕ ಅಂತ. ಅದನ್ನ ನೋಡಿಕೊಂಡು ಇಸ್ಲಾಂ ಹುಟ್ಟಿತು. ಅದರಿಂದ ಈ ಮೂವರಕ್ಕೂ ಅಬ್ರಹಾಂ ಅನ್ನೋನು ಒಬ್ಬನೇ ತಂದೆ. ಇವರಲ್ಲಿ ಯಾರು ಶ್ರೇಷ್ಠರು ಅನ್ನೋ ಹಠದಲ್ಲಿ, ಯಾರಿಗಿಂತ ಯಾರು ಶ್ರೇಷ್ಠರು ಅನ್ನೋ ಹಠದಲ್ಲಿ ಕೊನೆಗೆ ಗೆದ್ದದ್ದು ಇಸ್ಲಾಂ. ಯಾಕಂದ್ರೆ ಇಸ್ಲಾಮಿನ ಪ್ರವಾದಿ ಅದು ಸೂರ 33 ಆಯ 40 ಅನ್ಸುತ್ತೆ, ನಾನೇ ಕೊನೆ, ಐ ಆಮ್ ದ ಸೀಲ್ ಆಫ್ ದ ಪ್ರೊಫೆಟ್ಸ್ ಅಂದರು. ನಾನೇ ಕೊನೆಯ ಪ್ರವಾದಿ. ಅಲ್ಲಿಗೆ ಅದು ನಿಲ್ಲಿತು. ಆದರೆ ಅಲ್ಲಿ ತನ್ನದೇ ಶ್ರೇಷ್ಠ ಅನ್ನೋದು ಯಾವಾಗ ಇಸ್ಲಾಮಿಗೆ ಬಂತೋ ಅದು ಎಲ್ಲರನ್ನೂ ಅದು ತನ್ನ ದಾರಿಗೆ ಎಳೆಯೋಕೆ ಶುರು ಮಾಡಿತು. ಇಲ್ಲಿ ಏನಾಗಿದೆ ಸಮಸ್ಯೆ ಅಂದರೆ 570 632 ಪ್ರವಾದಿಯ ಕಾಲ. ಅವರು ಇರುವಾಗಲೇ ಇಸ್ಲಾಂ ಶಾಂತಿಯನ್ನ ಹೇಳುವ ಮತ ಅಂತ ಭಾವಿಸೋ ಎಲ್ಲರಿಗೂ ಆ ಪ್ರವಾದಿಯ ಜೀವನ ಚರಿತ್ರೆಯ ಅಧ್ಯಯನ ಬಹಳ ಮುಖ್ಯ. ದುರದೃಷ್ಟವಶಾತ್ ಈ ಭಾಗ, ಈ ಸೌತ್ ಏಷ್ಯನ್ ಕಂಟ್ರೀಸಲ್ಲಿ ಅವರ ಜೀವನ ಚರಿತ್ರೆ ಓದಿಸೋ ಅಭ್ಯಾಸವೇ ಇಲ್ಲ. ಸೀರತ್ತು ನಬಿ ಅಂತಾರೆ, ಪ್ರವಾದಿಯ ಜೀವನ ಚರಿತ್ರೆ ಮಧ್ಯಪ್ರಾಚ್ಯದ ಎಲ್ಲ ದೇಶಗಳಲ್ಲೂ ಪಠ್ಯದ ಭಾಗ.